চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 182. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಭಾಗಲ್ಪುರದಲ್ಲಿ ಅವರ ಹೆಸರು ಹರಡಿತ್ತು. ಜನ ಎಲ್ಲ ಅವರನ್ನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅಂತ ತಿಳ್ಕೊಂಡಿದ್ರು. ಆದರೆ ನಂತರ ಅವ್ರಿಗೆಲ್ಲ ತಿಳಿದು ಬಂತು ಅವರು ಬ್ರಾಹ್ಮಣರಲ್ಲ ಅಂತ. ಆದರೆ ಜಾತಿಯಿಂದ ಸ್ವಾಮೀಜಿ ಬ್ರಾಹ್ಮಣರಲ್ದಿರ್ಬೋದು, ಆದರೆ ಅವರೊಬ್ಬ ಬ್ರಹ್ಮಜ್ಞಾನಿಗಳು ಅನ್ನೋದನ್ನ ಅರ್ಥೈಸ್ಕೊಂಡ್ರು. ಹಾಗಾಗಿ ಅವರ ಬ್ರಾಹ್ಮಣ್ಯ ಅನ್ನುವಂಥದ್ದು ಜಾತಿ ಬ್ರಾಹ್ಮಣರ ಬ್ರಾಹ್ಮಣ್ಯಕ್ಕಿಂತ 10 ಪಾಲು ಹೆಚ್ಚು ಶ್ರೇಷ್ಠವಾಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಹಾಗಾಗಿ ಸ್ವಾಮೀಜಿಯಲ್ಲಿ ನಿಜವಾದಂತಹ ಸಾಧುತ್ವ ಹಾಗೆ ದೈವತ್ವ ಕಂಡು ಬರ್ತಿರೋದನ್ನು ಯಾರು ತಾನೇ ಅವರನ್ನ ಪೂಜಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಅದರ ಮುಂದುವರೆದ ಭಾಗ. ಸ್ವಾಮೀಜಿ ಭಾಗಲ್ಪುರದಲ್ಲಿ ಬಂದು ಅದಾಗಲೇ 5-6 ದಿನಗಳಾಗ್ಬಿಟ್ಟಿದೆ. ಇನ್ನು ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವರು ನೇರವಾಗಿ ಹಿಮಾಲಯಕ್ಕೆ ಹೊರಟಂಥವ್ರು. ಆದರೆ ಮನ್ಮಥನಾಥ ಅವರನ್ನು ಸುಲಭವಾಗಿ ಬಿಟ್ಕೊಡ್ತಾನಾ? ಇಲ್ಲ. ಅವರಿಂದ ದೂರ ಆಗುವಂತಹ ಆಲೋಚನೆ ಅವನಿಗೆ ಸಹಿಸೋದಕ್ಕೂ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಒಂದು ದಿನ ಆತ ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಹೊರಗಡೆ ಹೋಗಿದ್ದ. ಈಗ ಅದೇ ಸರಿಯಾದ ಸಮಯ ಅಂತ ಯೋಚಿಸಿದ್ರು ಸ್ವಾಮೀಜಿ. ಸಮಯ ನೋಡಿಕೊಂಡು ಸ್ವಾಮೀಜಿ ಮನೆಯಲ್ಲಿದ್ದರಿಂದ ಬೀಳ್ಕೊಂಡು ಹೊರಟೇ ಬಿಟ್ರು. ಮನೆಗೆ ಹಿಂದಿರುಗಿದ ಮೇಲಷ್ಟೇ ಅವನಿಗೆ ಗೊತ್ತಾಯಿತು ಇಬ್ಬರು ಸ್ವಾಮಿಗಳು ಕೂಡ ಹೊರಟು ಹೋದ್ರು ಅಂತ. ತುಂಬ ದುಃಖ ಆಯಿತು ಮನ್ಮಥನಾಥನ್ಗೆ. ತಕ್ಷಣ ಊರಲ್ಲೆಲ್ಲ ಹುಡುಕಸ್ ನೋಡ್ದ. ಎಲ್ಲೂ ಅವರ ಸುಳಿವು ಸಿಗಬರಲಿಲ್ಲ. ಆದರೂ ಸ್ವಾಮೀಜಿಯವ್ರನ್ನ ನೋಡಲೇಬೇಕು ಅನ್ನುವಂಥ ಅವನ ತೀವ್ರ ಇಚ್ಛೆ ಮಾತ್ರ ಕಡಿಮೆ ಆಗಲಿಲ್ಲ ಅನ್ಬೋದು. ಒಂದ್ಸಲ ಮಾತಿನ ಸಂದರ್ಭದಲ್ಲಿ ಹೇಳ್ತಾನೆ, ತಾವು ಬದರಿಕಾಶ್ರಮದ ಕಡೆಗೆ ಹೋಗ್ತಿರೋದಾಗಿ ಸ್ವಾಮೀಜಿ ಅವನಿಗೆ ಹೇಳಿದ್ರು. ಹಾಗಾಗಿ ಆತ ಅವರನ್ನು ಅರಸ್ಕೊಂಡು ಅವರನ್ನು ಹುಡುಕ್ತಾ ಆಲ್ಮೂರದ ಕಡೆಗೆ ಹೊರಟ. ಆದರೆ ಅಷ್ಟೊತ್ತಿಗಾಗಲೇ ಸ್ವಾಮೀಜಿ ಅಲ್ಲಿಂದಲೂ ಅಂದರೆ ಆಲ್ಮೂರದಿಂದಲೂ ಕೂಡ ಹೊರಟ್ಬಿಟ್ಟಿದ್ರು. ಅವ್ರು ಈಗಾಗಲೇ ಹಿಮಾಲಯದಲ್ಲಿ ತುಂಬ ದೂರ ಹೋಗಿದ್ದಿರಬೇಕು ಅಂತ ಊಹಿಸ್ಕೊಂಡು ಮನ್ಮಥನಾಥ ಈಗ ನಿರಾಶನಾಗ್ಬಿಟ್ಟ. ನಿಜ, ಎಲ್ಲ ನನ್ನಿಚ್ಛೆಯ ಹಾಗೆ ನಡಿಬೇಕು ಅಂತ ನಾನೇನಾದರೂ ಯಾಕೆ ಯೋಚಿಸ್ಬೇಕು? ಅಲ್ದಲೇ ಇಡೀ ವಿಶ್ವವೇ ಸ್ವಾಮೀಜಿಯ ಕಾರ್ಯಕ್ಷೇತ್ರ ಆಗಿರುವಾಗ ಅವರು ನನ್ನ ಮನೆಯಲ್ಲಿ ಕೂಪಮಂಡೂಕದ ಹಾಗೆ ಯಾಕೆ ಕುಳಿತುಕೊಳ್ಬೇಕು ಅಂತ ಆಲೋಚನೆ ಮಾಡಿ ನಿಧಾನವಾಗಿ ಸಮಾಧಾನವನ್ನು ತಂದುಕೊಂಡು ಈಗ ಮನ್ಮಥನಾಥ ಹಿಂದಿರುಗಿ ಬಂದ ಆಲ್ಮೂರದಿಂದ. ಭಾಗಲ್ಪುರದಿಂದ ಹೊರಟಂತ ಸ್ವಾಮಿಗಳಿಬ್ಬರೂ ಕೂಡ ವೈದ್ಯನಾಥ ಅನ್ನುವಂಥ ಕ್ಷೇತ್ರವನ್ನು ಬಂದು ತಲುಪಿದ್ರು. ಇಲ್ಲಿನ ಪ್ರಸಿದ್ಧ ಶಿವ ದೇವಾಲಯವನ್ನ ದರ್ಶನ ಮಾಡೋದಕ್ಕೆ ಸ್ವಾಮಿ ಅಖಂಡಾನಂದರು ಇಚ್ಛೆ ಪಟ್ಟಿದ್ರು. ಇಲ್ಲಿ ಸ್ವಾಮೀಜಿಗೆ ರಾಜನಾರಾಯಣ ಬೋಸ್ ಅನ್ನುವಂಥ ಹೆಸರಾಂತ ಬ್ರಾಹ್ಮ ಸದಸ್ಯನ ಭೇಟಿಯಾಯಿತು. ಇವನು ಒಬ್ಬ ಸಮಾಜ ಸುಧಾರಕ, ಇವನು ಒಬ್ಬ ರಾಷ್ಟ್ರಪ್ರೇಮಿ. ಇವನ್ಗೆ ಭಾರತದ ರಾಷ್ಟ್ರೀಯತಾ ಭಾವದ ಪಿತಾಮಹ ಅನ್ನೋ ಗೌರವ ಕೂಡ ಸಿಕ್ಕಿತ್ತು. ಆದರೆ ಇವನಲ್ಲೊಂದು ವೈಚಿತ್ರ್ಯ ಇತ್ತು. ಏನು ಗೊತ್ತೇನೋ? ಏನು ಅಂತಂದ್ರೆ ಇವನು ಭಾರತ ಪ್ರೇಮ ಅನ್ನುವಂಥದ್ದು ಪಾಶ್ಚಾತ್ಯ ಸಂಸ್ಕೃತಿಯ ಹಾಗೆ ಇಂಗ್ಲಿಷ್ ಭಾಷೆಯ ವಿರುದ್ಧವಾಗಿ ತಿರುಕೊಂಡ್ಬಿಟ್ಟಿತ್ತು. ಇಂಗ್ಲಿಷ್ನಲ್ಲಿ ಮಾತನಾಡೋದನ್ನಾಗ್ಲಿ ಇಂಗ್ಲಿಷ್ ಪದಗಳನ್ನು ಬಳಸೋದನ್ನಾಗ್ಲಿ ಆತ ತೀವ್ರವಾಗಿ ಆಕ್ಷೇಪಣೆ ಮಾಡ್ತಿದ್ದ. ಇದು ಎಲ್ಲರ ದೃಷ್ಟಿಯಲ್ಲಿ ಹಾಸ್ಯಾಸ್ಪದವಾಗ್ತಿತ್ತು. ಹಾಗೆಯೇ ಬೆಳೀತಾ ಬಂತು. ಸ್ವಾಮೀಜಿ ರಾಜನಾರಾಯಣ ಅವನ ಈ ವಿಚಿತ್ರ ನಡವಳಿಕೆ ಬಗ್ಗೆ ಸ್ವಾಮೀಜಿಗೆ ಗೊತ್ತಾಯಿತು. ಆದ್ದರಿಂದ ತಮಗೆ ಇಂಗ್ಲಿಷ್ ಗೊತ್ತಿದೆ ಅನ್ನುವಂಥದ್ದು ಅವನಿಗೆ ಸ್ವಲ್ಪವೂ ಅರ್ಥವಾಗದ ಹಾಗೆ, ಅವನ ಅರಿವಿಗೆ ಬಾರದ ಹಾಗೆ ನೋಡ್ಕೊಳ್ಬೇಕು ಅಂತ ಅಖಂಡಾನಂದರು ಈಗಾಗಲೇ ಮುಂಚೆನೆ ತಿಳಿಸಿದ್ರು. ಸಂಭಾಷಣೆ ಏನೋ ಪ್ರಾರಂಭ ಆಯಿತು. ನಿಜಕ್ಕೂ ಅವನ ಜೊತೆಗೆ ಸಂಭಾಷಣೆ ಸ್ವಾಮೀಜಿ ಪಾಲಿಗೆ ನಿಜಕ್ಕೂ ಉಪಯುಕ್ತ ಆಯಿತು ಅಂತ ಕೂಡ ನಾವಿಲ್ಲಿ ಭಾವಿಸ್ಬೋದು. ಭಾರತೀಯರ ಕುರಿತಾಗಿ ಅವನ ಅನೇಕ ಅಭಿಪ್ರಾಯಗಳು ಸ್ವಾಮೀಜಿಗೆ ಸಂಪೂರ್ಣ ಸಮ್ಮತಿಯನ್ನ ಕೊಡ್ತು. ಆದರೆ ಈ ನಡುವೆ ಅಲ್ಲಲ್ಲಿ ಒಂದು ತಮಾಷೆಯ ಪ್ರಸಂಗ ಏರ್ಪಟ್ಬಿಡ್ತು. ಏನದು? ಸ್ವಾಮೀಜಿ ಅಪ್ಪಟ ಬಂಗಾಳಿಯಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಾ ಇದ್ರು.
ಹಾಗೆ ಎಚ್ಚರಿಕೆ ಕೂಡ ವಹಿಸಿದ್ರು. ಮಧ್ಯೆ ಒಂದು ಇಂಗ್ಲಿಷ್ ಪದವನ್ನು ಪ್ರಯೋಗಿಸಿದ ಹಾಗೆ ಎಚ್ಚರ ವಹಿಸಿದ್ರು. ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.